ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಕಡಲೆ ಜುಂಕ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಜುಂಕ ಇದನ್ನು ನಾವು ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದು ಬಟ್ಲು ಹಾಕಿದ್ರೇ ತುಂಬ ಜಾಸ್ತಿನೇ ಆಗುತ್ತೆ. ನಾನು 3-4 ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹುರ್ಗಡ್ಲೆ ತೊಗೋಬೋದು. ಇದು ಒಂದು 10 ನಿಮಿಷದಲ್ಲೇ ಬೇಗನೆ ಆಗಿಬಿಡುತ್ತೆ. ಈರುಳ್ಳಿ ಒಂದು ಕಟ್ ಮಾಡ್ಕೊಂಬಿಟ್ರೆ ಸಾಕು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಈಗ ಬಟ್ಲಿಗೆ ತೆಗೆಯೋಣ. ಸ್ವಲ್ಪ ಇದರಲ್ಲೇ ಉಳಿಸ್ಕೊತೀನಿ. ಎರಡು ಲವಂಗ ಮತ್ತು ಒಂದು ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು 5-6, ಶುಂಠಿ 1 ಇಂಚಷ್ಟು, ಹಸಿಮೆಣಸಿನ್ಕಾಯಿ ನಮಗೆ ಖಾರ ಇಷ್ಟು ಬೇಕು ಅಂತ ಹಾಕ್ಕೊಂಡಿದ್ದೀವಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಕಾಯಿ ತುರಿ. ಇದು ರುಬ್ಬಕ್ಕೂ ಹಾಕೋಬೋದು, ಬೇಡ ಅಂದರೆ ಮೇಲೇನೂ ಸಿಂಪಡಿಸ್ಬೋದು. ಇದು ರುಬ್ಕೊಂಬರ್ತೀನಿ ತರಿಯಾಗಿ. ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಎಲ್ಲ. ಇದು ಒಗ್ಗರಣೆ ಹಾಕೋಣ. ಈಗ ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದಕ್ಕೇನು ತುಂಬ ಎಣ್ಣೆ ಅವಶ್ಯಕತೆ ಇಲ್ಲ, ಬೇಕಾದರೆ ಇನ್ನೂ ಕಮ್ಮಿನೂ ಹಾಕ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಇದು ಜೋಳದ ರೊಟ್ಟಿಗೆ ಜಾಸ್ತಿ ಮಾಡ್ತಾರೆ. ಅವರು ಈರುಳ್ಳಿ ಸ್ವಲ್ಪ ಕಮ್ಮಿ ಹಾಕೋದು. ಜುಂಕ ಮಾಡಿ ಡಿಸೈನಾಗಿ ತಟ್ಟೆಲೆಲ್ಲ ಜೋಡಿಸ್ತಾರೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕೈಯಲ್ಲೇ ಹಾಕೋದು ಸ್ವಲ್ಪ ಜಾಸ್ತಿ. ಈರುಳ್ಳಿ ಸ್ವಲ್ಪ ಬೇಗ ಆಗುತ್ತೆ ಉಪ್ಪು ಹಾಕಿದ್ರೆ. ಇದೇನು ತುಂಬ ಕೆಂಪು ಹುರಿಯೋಂಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಅರ್ಧ ಕಟ್ಟು. ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜುಂಕಕ್ಕೆ ಸಬ್ಸಿಗೆ ಸೊಪ್ಪೇ ಹಾಕೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿನೂ ಮಾಡ್ಬೋದು. ಈಗ ರುಬ್ಬಿರೋ ತರಿಯಾದ ಮಸಾಲೆ ಹಾಕ್ತಾಯಿದ್ದೀನಿ. ನೀರು ಹಾಕ್ತಾಯಿದ್ದೀನಿ.
ಇದು 5 ನಿಮಿಷ ಬೇಯಿಸಿದ್ರೆ ಸಾಕು, ಸೊಪ್ಪು ಬೆಂದೋಗಿರುತ್ತೆ. ಇಷ್ಟು ಈರುಳ್ಳಿ ಬೆಂದರೆ ಸಾಕು. ಹುರ್ಗಡ್ಲೆ ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೋಬೇಕು. ಹಾಗೆ ಹಾಕಿದ್ರೆ ಗಂಟಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಲಿಸ್ಕೋಬೇಕು. ಇದನ್ನು ಹಾಗೆ ಹಾಕ್ಬಿಡ್ಬೇಕು. ಹಿಂಗೆ ಹಾಕೋದ್ರಿಂದ ಗಂಟಾಗಲ್ಲ ಅಂದ್ಬಿಟ್ಟು ಅಷ್ಟೇ. ನಮಗೆ ಎಷ್ಟು ನೀರು ಬೇಕು, ಗಟ್ಟಿ ಬೇಕು, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಒಬ್ಬೊಬ್ಬರು ತುಂಬ ತೆಳು ಮಾಡ್ತಾರೆ, ಒಬ್ಬೊಬ್ಬರು ತುಂಬ ಗಟ್ಟಿನೂ ಮಾಡ್ತಾರೆ. ಈಗ ತೊಳೆದಿದ್ದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ರೆ ಗಂಟೇನೂ ಆಗಲ್ಲ. ಅದಕ್ಕೆ ನೀರೆಲ್ಲ ಹಾಕಿ, ಹಿಟ್ಟಿಗೆ ನೀರು ಹಾಕಿ ಮಾಡಿದ್ರೆ ಗಂಟೆ ಆಗಲ್ಲ. ಈಗ ಮುಚ್ಚಿಬಿಟ್ಟು 2 ನಿಮಿಷ ಬೇಯಿಸಿದ್ರೆ ಸಾಕು. ಇಷ್ಟು ಬೇಯಿಸಿದ್ರೆ ಸಾಕು. ಜೋರೂರಿ ಮಾಡಬಾರ್ದು, ಕೆಳಗಡೆಯಿಂದ ಇಟ್ಕೊಂಡ್ಬಿಡುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ. ಜುಂಕ ರೆಡಿ ಇದೆ, ಕಡಲೆ ಜುಂಕ. ಜೊತೆಗೆ ಅಕ್ಕಿ ರೊಟ್ಟಿ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.